ನಮಸ್ಕಾರ ವೀಕ್ಷಕರೇ, MKV ಟೆಕ್ ಹಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ನನ್ನ HP ಪೆವಿಲಿಯನ್ ಗೇಮಿಂಗ್ ಸೀರೀಸ್ ಲ್ಯಾಪ್ಟಾಪ್ ಬಗ್ಗೆ ಒಂದು ಇನ್ಡೆಪ್ತ್ ರಿವ್ಯೂ ಮಾಡ್ತಾ ಇದ್ದೀನಿ. ಇದನ್ನು ನಾನು ಅನ್ಬಾಕ್ಸಿಂಗ್ ವಿಡಿಯೋ ಅಂತ ನಾನು ಹೇಳಕ್ಕೆ ಹೋಗಲ್ಲ, ಯಾಕಂತಂದರೆ ಈ ಲ್ಯಾಪ್ಟಾಪ್ನ ತಗೊಂಡು 1 ವರ್ಷ ಆಗಿದೆ. ಆಲ್ರೆಡಿ ಅನ್ಬಾಕ್ಸ್ ಆಗೋಗಿದೆ. 1 ವರ್ಷದಿಂದ ನಾನು ಯೂಸ್ ಮಾಡ್ತಾ ಇದ್ದೀನಿ. ಈ ಲ್ಯಾಪ್ಟಾಪ್ ಮಾಡೆಲ್ ನೇಮ್ ಯಾವುದು, ಯಾವ ಪ್ರೈಸ್ ರೇಂಜಲ್ಲಿ ಬರುತ್ತೆ, ಮತ್ತು ಇದರ ಸ್ಪೆಸಿಫಿಕೇಷನ್ ಏನು, ಮಾಡೆಲ್ ನೇಮ್ ಏನು, ಮತ್ತು ಈ ಲ್ಯಾಪ್ಟಾಪ್ಗೆ ಕಾಂಪಿಟೇಟರ್ಸ್ ಯಾರ್ಯಾರಿದ್ದಾರೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣ ಮಾಹಿತಿನ ನಾನು ಕೊಡ್ತಾ ಇದ್ದೀನಿ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ HP ಪೆವಿಲಿಯನ್ ಗೇಮಿಂಗ್ ಸೀರೀಸ್ ಲ್ಯಾಪ್ಟಾಪ್ನ. ಇದು ಒಂದು 15.6 ಇಂಚಸ್ನ ಲ್ಯಾಪ್ಟಾಪ್ ಮ್ಯಾಟ್ ಫಿನಿಷಿಂಗಲ್ಲಿ ಬರ್ತಾ ಇದೆ. ಈ ಲ್ಯಾಪ್ಟಾಪ್ನ ಇವತ್ತಿನ ಪ್ರೈಸ್ ಏನು ಅಂತಂದರೆ 89,945 ರೂಪಾಯಿಗಳು. ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಈ ಲ್ಯಾಪ್ಟಾಪ್ದು ಪರ್ಚೇಸ್ ಲಿಂಕ್ ನಿಮಗೆ ಸಿಗುತ್ತೆ. ಈ ಲ್ಯಾಪ್ಟಾಪ್ ರೈಟ್ ಸೈಡಲ್ಲಿ ನಿಮಗೆ 2 USB 2.0 ಪೋರ್ಟ್ಸ್ ಇದೆ, ಹಾಗೂ ಒಂದು SD ಕಾರ್ಡ್ ಸ್ಲಾಟ್ ಕೂಡ ಕಾಣಿಸ್ತಾ ಇದೆ ನಿಮಗೆ ಇಲ್ಲಿ. ಲ್ಯಾಪ್ಟಾಪ್ದು ಲೆಫ್ಟ್ ಸೈಡಲ್ಲಿ ನೀವು ನೋಡ್ತಾ ಇದ್ದೀರಾ, ನಿಮ್ಮ 150 ವ್ಯಾಟ್ಸ್ದು ಪವರ್ ಅಡಾಪ್ಟರ್ ಕನೆಕ್ಟ್ ಮಾಡೋಕ್ಕೆ ಒಂದು ಚಾರ್ಜಿಂಗ್ ಪೋರ್ಟ್, ಒಂದು ಟೈಪ್ ಸಿ ಪೋರ್ಟ್, ಒಂದು USB 3.0 ಪೋರ್ಟ್, ಒಂದು HDMI ಪೋರ್ಟ್, ಒಂದು ಎಕ್ಸ್ಪ್ಯಾಂಡಬಲ್ ಈಥರ್ನೆಟ್ ಪೋರ್ಟ್, ಹಾಗೆ ಒಂದು 3.5mm ಹೆಡ್ಫೋನ್ ಜಾಕ್ ಕೂಡ ಇದೆ. ಇನ್ನು ಲ್ಯಾಪ್ಟಾಪ್ ಕೆಳಗೆ ನೋಡಿದ್ರೆ ನೀವು 4 ರಬ್ಬರ್ ಬುಷ್ ಕಾಣಿಸ್ತಾ ಇದೆ ನಿಮಗೆ, ಮತ್ತು ಇಲ್ಲಿ ಗ್ರಿಲ್ಸ್ ಏನು ಕಾಣಿಸ್ತಾ ಇದೆ, ಈ ಗ್ರಿಲ್ಸಿಂದ ನಿಮ್ಮ ಲ್ಯಾಪ್ಟಾಪಲ್ಲಿ ಜನರೇಟ್ ಆಗಿರೋ ಹೀಟು ಹೊರಗೆ ಬರುತ್ತೆ. ವೀಕ್ಷಕರೇ, ಈ ಲ್ಯಾಪ್ಟಾಪ್ ಮಾಡೆಲ್ ನಂಬರ್ 15CX0056WM. ಈ ಲ್ಯಾಪ್ಟಾಪ್ನಲ್ಲಿ ನಿಮಗೆ ಇಂಟೆಲ್ i5 ಪ್ರೊಸೆಸರ್ 8th ಜನರೇಷನ್ದು ಸಿಗ್ತಾ ಇದೆ, ಮತ್ತು NVIDIA 1050 Tiನ 4GB ಗ್ರಾಫಿಕ್ ಕಾರ್ಡ್ ಕೂಡ ಸಿಗ್ತಾ ಇದೆ, ಮತ್ತು ನಿಮಗೆ 15.6 ಇಂಚಸ್ನ ಫುಲ್ HD IPS ಡಿಸ್ಪ್ಲೇ ಕೂಡ ಇದೆ, ನ್ಯಾರೋ ಬೆಸಲ್ ಡಿಸೈನ್ ಇರುವಂಥದ್ದು. ಹಾಗೆ ಈ ಲ್ಯಾಪ್ಟಾಪ್ನಲ್ಲಿ ನಿಮಗೆ 8GB ರ್ಯಾಮ್ ಕೂಡ ಇದೆ, ಮತ್ತು 1TB ಇಂಟರ್ನಲ್ ಹಾರ್ಡ್ ಡಿಸ್ಕ್ ಕೂಡ ಇದೆ. ಈ ಲ್ಯಾಪ್ಟಾಪಲ್ಲಿ ನಿಮಗೆ ಒಂದು M.2 ಸ್ಲಾಟ್ ಕೂಡ ಇದೆ. ಅದರಲ್ಲಿ ನೀವು ಒಂದು SSD ಹಾರ್ಡ್ ಡ್ರೈವ್ನ ಇನ್ಸ್ಟಾಲ್ ಮಾಡಿ ಯೂಸ್ ಮಾಡ್ಬೋದು. ನಾನು ಎಟ್ ಪ್ರೆಸೆಂಟ್ ಒಂದು 220GB SSDನ ನಾನು ಇನ್ಸ್ಟಾಲ್ ಮಾಡಿದ್ದೀನಿ. ನೀವಿಲ್ಲಿ ನೋಡ್ತಾ ಇದ್ದೀರಾ, ಸ್ಪೀಕರ್ ಗ್ರಿಲ್ಸ್ ಕಾಣಿಸ್ತಾ ಇದೆ. B&O ಕಂಪನಿಯ ಸ್ಪೀಕರ್ ಸಿಗ್ತಾ ಇದೆ ನಿಮಗೆ. ಹಾಗೆ ಇದು ನಿಮ್ಮ ಬ್ಯಾಕ್ಲೈಟ್ ಕೀಬೋರ್ಡ್ ಲೇಔಟ್, ಮತ್ತು ಇದೊಂದು ವಿಶಾಲವಾದ ಮೌಸ್ ಟ್ರ್ಯಾಕ್ ಪ್ಯಾಡ್ ಇದೆ. ಮೌಸ್ ಸೆನ್ಸಿಟಿವಿಟಿ ಕೂಡ ತುಂಬ ಚೆನ್ನಾಗಿದೆ ಇದರಲ್ಲಿ. ನೀವಿಲ್ಲಿ ನೋಡ್ತಾ ಇದ್ದೀರಾ 15.6 ಇಂಚಸ್ನ ಫುಲ್ HD IPS ಡಿಸ್ಪ್ಲೇ. ಈ ಲ್ಯಾಪ್ಟಾಪಲ್ಲಿ ಒಂದು 720p ರೆಸಲ್ಯೂಷನ್ ಇರುವಂಥ ಒಂದು ವೆಬ್ ಕ್ಯಾಮ್ ಇದೆ. ಆ ವೆಬ್ ಕ್ಯಾಮಲ್ಲಿ ರೆಕಾರ್ಡ್ ಮಾಡಿರುವಂಥ ಒಂದು ವಿಡಿಯೋ ಸ್ಯಾಂಪಲ್ನ ನೋಡ್ಕೊಂಡು ಬರೋಣ ಬನ್ನಿ. ವೀಕ್ಷಕರೇ, ನಾನು ಈ ವಿಡಿಯೋನ ಲ್ಯಾಪ್ಟಾಪ್ನ ವೆಬ್ ಕ್ಯಾಮಿಂದ ನಾನು ರೆಕಾರ್ಡ್ ಮಾಡ್ತಾ ಇದ್ದೀನಿ. ಈ ಲ್ಯಾಪ್ಟಾಪಲ್ಲಿ ವೆಬ್ ಕ್ಯಾಮ್ ರೆಸಲ್ಯೂಷನ್ 720p ಅಂತ ಇದೆ. ನನಗೆ ವಿಡಿಯೋ ರೆಸಲ್ಯೂಷನ್ ಇನ್ನೊಂದು ಸ್ವಲ್ಪ ಚೆನ್ನಾಗಿದ್ದಿದ್ರೆ ಸ್ವಲ್ಪ ಯೂಸ್ಫುಲ್ ಆಗ್ತಿತ್ತು ಅಂತ ನನ್ನ ಅನಿಸಿಕೆ. ನೀವು ಈ ವಿಡಿಯೋನ ನೋಡಿ ರೆಸಲ್ಯೂಷನ್ನ ನೀವು ಜಡ್ಜ್ ಮಾಡಿ. ಈ ಲ್ಯಾಪ್ಟಾಪ್ನಲ್ಲಿ ನಿಮಗೆ 1080p 60 Hz ಡಿಸ್ಪ್ಲೇ ಸಿಗ್ತಾ ಇದೆ. ಇದರಲ್ಲಿ ನಿಮಗೆ ಕಲರ್ ಆ್ಯಕ್ಯುರಸಿ ತುಂಬ ಚೆನ್ನಾಗಿದೆ, ಮತ್ತು ಸ್ಕ್ರೀನ್ ಬ್ರೈಟ್ನೆಸ್ ಕೂಡ ಡೀಸೆಂಟ್ ಆಗಿದೆ, ಮತ್ತು ವ್ಯೂಯಿಂಗ್ ಆ್ಯಂಗಲ್ ನೀವು ನೋಡ್ತೀರಾ ಅಂತಂದರೆ ಅದೂ ತುಂಬ ಚೆನ್ನಾಗಿದೆ. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಗ್ರೀನ್ ಕಲರ್ ಬ್ಯಾಕ್ಲೈಟ್ ಇರುವ ಕೀಬೋರ್ಡ್ ಲೇಔಟ್ನ. ನೀವು ಇದನ್ನು ವಿಡಿಯೋದಲ್ಲಿ ನೋಡೋದಕ್ಕಿಂತ ಇನ್ ಪರ್ಸನ್ ನೀವು ಲ್ಯಾಪ್ಟಾಪ್ನ ನೋಡಿದರೆ ತುಂಬ ಇಷ್ಟಪಡ್ತೀರಾ. ನೀವೀಗ ನೋಡ್ತಾ ಇದ್ದೀರಾ HP ಅವರು ಕೊಟ್ಟಿರುವಂತಹ ಒಂದು ಚಾರ್ಜರ್ನ. ಇದು ಒಂದು 150 ವ್ಯಾಟ್ಸ್ನ ಚಾರ್ಜರ್. ಇದು ಆ್ಯಕ್ಚುಲಿ US ಇಂದ ನಾನು ತರಿಸಿರುವಂಥ ಲ್ಯಾಪ್ಟಾಪ್. ಸೊ ಇದು ಚಾರ್ಜರ್ US ಸ್ಟ್ಯಾಂಡರ್ಡ್ಸಲ್ಲಿದೆ. ಸೊ ನಾನು ಇದನ್ನು ಯೂಸ್ ಮಾಡೋಕ್ಕೆ ಏನು ಮಾಡ್ತೀನಿ ಅಂದರೆ, ಒಂದು ಕನ್ವರ್ಟರ್ನ ತೊಗೊಂಡು ಆ ಕನ್ವರ್ಟರ್ಗೆ ಈ 3 ಪಿನ್ನ ಅಟ್ಯಾಚ್ ಮಾಡಿ ಯೂಸ್ ಮಾಡ್ತಾಯಿದ್ದೀನಿ ನಾನು. ಇನ್ನು ಈ ಲ್ಯಾಪ್ಟಾಪ್ ಒಳಗಡೆ ನಾವು ನೋಡಿದ್ರೆ ಇಲ್ಲಿ ನಿಮಗೆ ಒಂದು 1TB ಹಾರ್ಡ್ ಡಿಸ್ಕ್ ಕಾಣಿಸ್ತಾ ಇದೆ. ಹಾಗೆ ನಿಮಗೆ ಇಲ್ಲಿ ರ್ಯಾಮ್ ಸ್ಲಾಟ್ ಕಾಣಿಸ್ತಾ ಇದೆ. ಅದರಲ್ಲಿ ನಾನು ಒಂದೇ ರ್ಯಾಮ್ ನಾನು ಯೂಸ್ ಮಾಡ್ತಿರೋದು 8GBದು, ಇನ್ನೊಂದು 8GB ಸ್ಲಾಟ್ ಖಾಲಿ ಇದೆ. ಹಾಗೆ ನಿಮಗೆ ಇಲ್ಲಿ 4 ಸೆಲ್ 4550 mAh ಇರುವ ಲಿಥಿಯಂ ಅಯಾನ್ ಬ್ಯಾಟ್ರಿ ಕಾಣಿಸ್ತಿದೆ. ಮತ್ತು ಒಂದು M.2 ಸ್ಲಾಟ್ ಕಾಣಿಸ್ತಾ ಇದೆ, ಅಲ್ಲಿ SSD ಕಾರ್ಡ್ ಹಾಕಿದ್ದೀನಿ ನಾನು.
ಹಾಗೆ ನಿಮಗೆ ಇಲ್ಲಿ ನಿಮ್ಮ ಕಂಪ್ಯೂಟರ್ನ ಗ್ರಾಫಿಕ್ ಕಾರ್ಡ್ ಕಾಣಿಸ್ತಾ ಇದೆ. ಈ ಲ್ಯಾಪ್ಟಾಪಲ್ಲಿ ಒಂದು 4GB 1080p ವಿಡಿಯೋ ಅಡೋಬ್ ಪ್ರೀಮಿಯರ್ ಪ್ರೋ ಅಲ್ಲಿ ರೆಂಡರ್ ಆಗೋಕ್ಕೆ ನನ್ನ ಲ್ಯಾಪ್ಟಾಪ್ ಎಷ್ಟು ಟೈಮ್ ತಗೊಂಡಿದೆ ಅನ್ನೋದು ನಿಮಗೆ ಅಲ್ಲಿ ತೋರಿಸ್ತಾ ಇದೆ. ಹಾಗೆ ನನ್ನ ಲ್ಯಾಪ್ಟಾಪ್ಗೆ ಕಾಂಪಿಟೀಟರ್ಸ್ ಯಾರ್ಯಾರಿದ್ದಾರೆ, HP Omen 15 ಹಾಗೂ ಡೆಲ್ G3 ಲ್ಯಾಪ್ಟಾಪ್ಸ್ ಎಷ್ಟು ಟೈಮಲ್ಲಿ ಒಂದು 4GB 1080p ವಿಡಿಯೋನ ರೆಂಡರ್ ಮಾಡಿದೆ ಅಂತ ನೀವು ಈ ಸ್ಲೈಡಲ್ಲಿ ನೋಡ್ತಾ ಇದ್ದೀರಾ. ಹ್ಯಾಂಡ್ ಬ್ರೇಕ್ ಅನ್ನುವ ಸಾಫ್ಟ್ವೇರ್ ಏನಿದೆ, ಇದು ಒಂದು ವಿಡಿಯೋ ಕಂಪ್ರೆಷನ್ ಸಾಫ್ಟ್ವೇರ್. ಇದ್ರ ಬಗ್ಗೆ ನಾನೊಂದು ಸಪ್ರೇಟ್ ವಿಡಿಯೋ ನಾನು ಮಾಡ್ತೀನಿ. ಹ್ಯಾಂಡ್ ಬ್ರೇಕ್ ಅನ್ನುವ ಸಾಫ್ಟ್ವೇರಲ್ಲಿ ಒಂದು 4GB 1080p ಮೂವಿನ ಕಂಪ್ರೆಸ್ ಮಾಡೋಕ್ಕೆ ನನ್ನ ಲ್ಯಾಪ್ಟಾಪ್ ಎಷ್ಟು ಟೈಮ್ ತಗೊಂಡಿದೆ ಅನ್ನೋದನ್ನು ನೀವು ನೋಡ್ಬೋದು. ಹಾಗೆ ಡೆಲ್ G3 ಮತ್ತು HP Omen ಲ್ಯಾಪ್ಟಾಪ್ ಕೂಡ ಸೇಮ್ ವಿಡಿಯೋನ ಕಂಪ್ರೆಸ್ ಮಾಡಲಿಕ್ಕೆ ಎಷ್ಟು ಟೈಮ್ ತಗೊಂಡಿದೆ ಅನ್ನೋದನ್ನು ನೀವು ಈ ಸ್ಲೈಡಲ್ಲಿ ನೋಡ್ತಾ ಇದ್ದೀರಾ. ಇದೊಂದು ಗೇಮಿಂಗ್ ಲ್ಯಾಪ್ಟಾಪ್ ಆಗಿರೋದ್ರಿಂದ ನಾನು ಕೆಲವು ಲೇಟೆಸ್ಟ್ ಗೇಮ್ಸ್ನ ನಾನು ಈ ಲ್ಯಾಪ್ಟಾಪಲ್ಲಿ ಆಡಿದ್ದೀನಿ. ನೀವಿಲ್ಲಿ ನೋಡ್ತಾ ಇದ್ದೀರಾ, FPS ಅನ್ನುವ ಜಾಗದಲ್ಲಿ ನಿಮಗೆ ನಂಬರ್ಸ್ ಚೇಂಜ್ ಆಗ್ತಿರೋದು ನಿಮಗೆ ಕಾಣಿಸ್ತಾ ಇದೆ. ನಿಮಗೆ ಒಂದು 60 FPS ಮತ್ತು 45 FPS ಒಳಗಡೆ ನಿಮಗೆ ಫ್ರೇಮ್ ರೇಟ್ ಇದ್ದರೆ ನೀವು ಒಂದು ಸ್ಮೂತ್ ಗೇಮಿಂಗ್ ಎಕ್ಸ್ಪೀರಿಯನ್ಸ್ನ ನೀವು ಈ ಲ್ಯಾಪ್ಟಾಪಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. Haven's my ranch, and I don't take kindly to strangers. All right, then. I told you, get going. This is all on you! All right, Control, we're going in. Control? Really? I have a name. Control. Make some breaks, man. I mean, Control. And we're already breaking enough of them as it is. What Jin doesn't know won't hurt her. This is my call, all right? If the First Minister doesn't like it, she can yell at me. Which she almost certainly will. Just tell us where to go, Control. I'll do my best. But remember, no one's been in that facility for like 25 years. Yeah, that's pretty evident. You're not there to buy a timeshare. You're there to launch an old Hammer-of-Dawn prototype. And your intel says one of the silos is still intact, right? Yeah, as far as they can tell. Just get Dave to a functional control room. ವೀಕ್ಷಕರೇ, ನನಗೆ ಇನ್ನು ಈ ಲ್ಯಾಪ್ಟಾಪಲ್ಲಿ ಏನೇನು ಇಷ್ಟ ಆಯಿತು, ಏನೇನು ಇಷ್ಟ ಆಗಿಲ್ಲ ಅನ್ನೋ ವಿಷಯಕ್ಕೆ ಬಂದರೆ, ನನಗೆ ಏನೇನು ಇಷ್ಟ ಆಗಿದೆ ಅಂದರೆ ಈ ಲ್ಯಾಪ್ಟಾಪಲ್ಲಿ ಬ್ಯಾಕ್ಲೈಟ್ ಕೀಬೋರ್ಡ್, ಈ ಗ್ರೀನ್ ಕಲರ್ ಬ್ಯಾಕ್ಲೈಟ್ ಕೀಬೋರ್ಡ್ ಏನಿದೆ ಈ ಲ್ಯಾಪ್ಟಾಪಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಎಸ್ಪೆಷಲಿ ನೀವು ಒಂದು ಡಾರ್ಕ್ ರೂಮಲ್ಲಿ ನೀವು ಈ ಲ್ಯಾಪ್ಟಾಪ್ ಇಟ್ಕೊಂಡು ನೀವು ಯೂಸ್ ಮಾಡಬೇಕು ಅಂತಂದಾಗ ನಿಮಗೆ ಆ ಕೀಬೋರ್ಡ್ದು ಲೈಟು ನಿಮಗೆ ತುಂಬ ಕಣ್ಣಿಗೆ ಚುಚ್ಚೋಂಗಿಲ್ಲ, ತುಂಬ ಮೈಲ್ಡ್ ಆಗಿದೆ ಮತ್ತು ತುಂಬ ಚೆನ್ನಾಗಿ ಕಾಣಿಸುತ್ತೆ.
ಹಾಗೆ B&O ಕಂಪನಿಯ ಸ್ಪೀಕರ್ಸ್, ಇದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ. ಯಾಕಂತಂದರೆ ತುಂಬಾ ಚೆನ್ನಾಗಿದೆ ಸ್ಪೀಕರ್ಸು. ನೀವು ಸ್ಪೆಷಲಿ ಮ್ಯೂಸಿಕ್ ಇಷ್ಟಪಡ್ತೀರಾ ಅಂತಂದರೆ ಈ ಸ್ಪೀಕರ್ಸ್ ಬಗ್ಗೆ ನೀವು ಏನೂ ಕಂಪ್ಲೇಂಟ್ ಮಾಡೋಕ್ಕೆ ಹೋಗಲ್ಲ. ಯಾಕಂತಂದರೆ ಅಷ್ಟು ಕ್ರಿಸ್ಟಲ್ ಕ್ಲಿಯರ್ ಸೌಂಡ್ ಔಟ್ಪುಟ್ ಇದೆ. ಹಾಗೆ ಇನ್ನು ಡಿಸ್ಪ್ಲೇ ವಿಚಾರಕ್ಕೆ ಬಂದರೆ ಈ ಲ್ಯಾಪ್ಟಾಪಲ್ಲಿ 1080pಯ 60 Hz ಡಿಸ್ಪ್ಲೇ ಇದೆ. ಕಲರ್ಸ್ ತುಂಬ ವೈಬ್ರೆಂಟ್ ಆಗಿದೆ, ಡೈನಮಿಕ್ ರೇಂಜ್ ತುಂಬ ಚೆನ್ನಾಗಿದೆ, ಮತ್ತು ನೀವು ಗೇಮ್ಸ್ ಆಡಬೇಕಾದ್ರೆ ನಿಮಗೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಕೊಡುತ್ತೆ. ಹಾಗೆ ಈ ಲ್ಯಾಪ್ಟಾಪಲ್ಲಿ ಬ್ಯಾಟ್ರಿ ಬ್ಯಾಕಪ್ ಕೂಡ ಚೆನ್ನಾಗಿದೆ. ನೀವು ನಾರ್ಮಲ್ ಯೂಸೇಜ್ ಮಾಡ್ತೀರಾ ಅಂತಂದರೆ 4 ರಿಂದ 4.25 ಗಂಟೆ ನಿಮಗೆ ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ. ನಾರ್ಮಲ್ ಯೂಸೇಜ್ ಅಂತ ಹೇಳಿದರೆ ನೀವು ನಾರ್ಮಲಾಗಿ ಏನು ಬ್ರೌಸ್ ಮಾಡ್ತೀರಾ ಮತ್ತು ಏನು ಯೂಟ್ಯೂಬಲ್ಲಿ ವೀಡಿಯೋಸ್ ನೋಡ್ತೀರಾ ಅದು. ಹಾಗೆ ಇನ್ನು ಪ್ರೀಮಿಯರ್ ಪ್ರೋ ಮತ್ತು ಗೇಮ್ಸ್ ಆ ಥರ ಎಲ್ಲ ನೀವು ಆಡ್ತೀರಾ ಅಂತ ಹೇಳಿದ್ರೆ ನಿಮಗೆ 1.5 ರಿಂದ 1.25 ಗಂಟೆ ಬ್ಯಾಟ್ರಿ ಬ್ಯಾಕಪ್ ಸಿಗುತ್ತೆ. ಮತ್ತು ಇದರಲ್ಲಿ ನನಗೆ ಏನು ಇಷ್ಟ ಆಗಿಲ್ಲ ಅಂತ ನಾನು ಹೇಳಬೇಕು ಅಂತಂದರೆ ಈ ಮ್ಯಾಟ್ ಫಿನಿಷಿಂಗ್ ಯಾಕೆ ನನಗೆ ಇಷ್ಟ ಆಗ್ತಿಲ್ಲ ಅಂತ ಹೇಳಿದ್ರೆ ಅದು ಫಿಂಗರ್ ಪ್ರಿಂಟ್ ಮ್ಯಾಗ್ನೆಟ್ ಅಂತ ಹೇಳ್ಬೋದು. ಲ್ಯಾಪ್ಟಾಪ್ ಯೂಸ್ ಮಾಡ್ತಾ ನಿಮ್ಮ ಫಿಂಗರ್ ಪ್ರಿಂಟ್ಸ್ ಫುಲ್ ನಿಮಗೆ ಆ ಲ್ಯಾಪ್ಟಾಪ್ ಮೇಲೆ ಬೀಳೋಕ್ಕೆ ಶುರು ಆಗುತ್ತೆ. ಸೊ ನನಗೆ ಪರ್ಸನಲಿ ಮ್ಯಾಟ್ ಫಿನಿಷಿಂಗ್ ನನಗೆ ಇಷ್ಟ ಆಗಲ್ಲ. ಗ್ಲಾಸ್ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಈ ಲ್ಯಾಪ್ಟಾಪಲ್ಲಿ. ಸೊ ಗ್ಲಾಸ್ ಇದ್ದಿದ್ರೆ ಚೆನ್ನಾಗಿರೋದು ಅಂತ ನನ್ನ ಅನಿಸಿಕೆ. ಮತ್ತು ಇನ್ನೊಂದು ಇಶ್ಯೂ ಹೀಟಿಂಗ್ ಇಶ್ಯೂ ಅಂತ ನಾನು ಹೇಳ್ತೀನಿ. ಹೀಟಿಂಗ್ ಇಶ್ಯೂ ಅಂತಂದರೆ ಇದೇನು ತುಂಬ ಮೇಜರ್ ಇಶ್ಯೂ ಅಲ್ಲ. ಏನಂತ ಹೇಳಿದ್ರೆ ಇದರಲ್ಲಿ ನಿಮಗೆ 1050 Ti ಗ್ರಾಫಿಕ್ ಕಾರ್ಡ್ ಇದೆ. ಸೊ ನೀವು ಗೇಮ್ಸ್ ಆಡಬೇಕಾದ್ರೆ ಮತ್ತು ನೀವು ವಿಡಿಯೋ ಎಡಿಟಿಂಗ್ ಮಾಡಬೇಕಾದ್ರೆ ನೀವು ಕೂಲಿಂಗ್ ಪ್ಯಾಡ್ ಕೆಳಗಡೆ ಇಟ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಲ್ಯಾಪ್ಟಾಪ್ ಒಂದು ಸ್ವಲ್ಪ ಜಾಸ್ತಿ ಹೀಟ್ ಆಗುತ್ತೆ ಮತ್ತು ನಿಮ್ಮ ಪ್ರೋಗ್ರಾಮ್ಸ್ ಒಂದು ಸ್ವಲ್ಪ ಹ್ಯಾಂಗ್ ಆಗ್ತಿದೆ ಅನ್ನುವ ಒಂದು ಫೀಲಿಂಗ್ ನಿಮಗೆ ಬರೋಕ್ಕೆ ಶುರುವಾಗುತ್ತೆ. ಸೊ ಆ ಥರ ಪ್ರಾಬ್ಲಮ್ಸ್ ಫೇಸ್ ಮಾಡೋ ಸಾಧ್ಯತೆ ಇದೆ. ವೀಕ್ಷಕರೇ, ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಹೇಳ್ತೀನಿ. ಈ ಲ್ಯಾಪ್ಟಾಪ್ನ ನೀವು ಪರ್ಚೇಸ್ ಮಾಡಬೇಕು ಅಂತ ಹೇಳಿದರೆ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಇದೆ. ಆ ಲಿಂಕ್ ಮೂಲಕ ನೀವು ಪರ್ಚೇಸ್ ಮಾಡ್ಬೋದು. ಹಾಗೆ ಇವತ್ತಿನ ತಾರೀಕಲ್ಲಿ ನಿಮಗೆ i5 10th ಜನರೇಷನ್ ಲ್ಯಾಪ್ಟಾಪ್ಸ್ ಕೂಡ ಲಭ್ಯ ಇದೆ. ಹಾಗೂ Ryzen 5 ಸೀರೀಸಲ್ಲಿ ಕೂಡ ನಿಮಗೆ ಈ ಲ್ಯಾಪ್ಟಾಪ್ಸ್ ಲಭ್ಯ ಇದೆ. ಸೊ ನೀವು ಅದನ್ನು ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೂ ನಿಮಗೆ ಪರ್ಚೇಸ್ ಲಿಂಕ್ನ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನಾನು ಡ್ರಾಪ್ ಮಾಡಿದ್ದೀನಿ. ಹಾಗೆ ಇನ್ನು ಮುಂದೆ ನಾನು ಈ ಚಾನಲಲ್ಲಿ ಅನ್ಬಾಕ್ಸಿಂಗ್ ಮತ್ತು ರಿವ್ಯೂ ವಿಡಿಯೋ ಕೂಡ ಮಾಡ್ತೀನಿ. ಹಾಗೆ ಲಾಂಗ್ ಟರ್ಮ್ ಓನರ್ಶಿಪ್ ರಿವ್ಯೂ ಕೂಡ ಮಾಡ್ತೀನಿ ಈ ಲ್ಯಾಪ್ಟಾಪ್ದು ಮಾಡಿದಾಗೆ. ಸೊ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ಮುಂದಿನ ವಾರ ಒಂದು ಹೊಸ ವಿಡಿಯೋ ಜೊತೆ ನಿಮ್ಮ ಮುಂದೆ ನಾನು ಇರ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.